ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸ ನಡೆದು 25 ದಿನಗಳು ಕಳೀತಾ ಬಂತು. ಉಗ್ರರು ಎಲ್ಲಿದ್ದಾರೆ ಅನ್ನೋ ಸಣ್ಣ ಮಾಹಿತಿಯೂ ಕೂಡ ಸಿಗ್ತಾ ಇಲ್ಲ. ಸೇನೆ ಎನ್ಐಎ ನಿರಂತರ ಹುಡುಕಾಟದಲ್ಲಿದ್ದು ಕಾಶ್ಮೀರದ ಅಡಗುದಾಣದಲ್ಲಿ ಕೂತಿರೋ ಉಗ್ರರಿಗಾಗಿ ಶೋಧ ನಡೆಸ್ತಾ ಇದ್ದಾರೆ. ಆದರೆ ಉಗ್ರರನ್ನ ಪತ್ತೆ ಹಚ್ಚೋದೇ ದೊಡ್ಡ ಸವಾಲಾಗಿದೆ. ಪಹಲ್ಗಾಮ್ ಭಾರತದಲ್ಲಿರುವ ಮಿನಿ ಸ್ವಿಟ್ಜರ್ಲ್ಯಾಂಡ್. ಎಲ್ಲೆಲ್ಲೂ ಹಸಿರು, ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಕಾನನ, ಜುಳು ಜುಳು ಹರಿಯುವ ನದಿ ತೊರೆಗಳು, ಸಾಲು ಸಾಲು ಬೆಟ್ಟಗಳಿಗೆ ಹಿಮದ ಹುದಿಕೆ, ಹಚ್ಚ ಹಸಿರಿನ ಪರಿಸರ, ವಿಶ್ವದೆಲ್ಲೆಡೆ ಪ್ರವಾಸಿಗರನ್ನ ಕೈಬೀಸಿ ಕರೆಯುವ ಸುಂದರ ತಾಣ. ಬೈಸರನ್ ಕಣಿವೆಯಲ್ಲಿ ಏಪ್ರಿಲ್ 22ನೇ ತಾರೀಕು ಮಧ್ಯಾಹ್ನದ ಸಂತೋಷದ ಕ್ಷಣಗಳನ್ನ ಕಳೀತಾ ಇದ್ದ ಪ್ರವಾಸಿಗರ ಮೇಲೆ ಎರಗಿದ ನರರಾಕ್ಷಸರು ಕೆಲವೇ ಹೊತ್ತಲ್ಲಿ ರಕ್ತವನ್ನ ಬಸಿದು ಬಿಟ್ಟಿದ್ರು. ಅಟ್ಟಹಾಸಗೈದು ಕಾನನದ ಕಳ್ಳದಾರಿಯಲ್ಲಿ ಅದೃಶ್ಯವಾಗಿದ್ರು. ಆವತ್ತು ಹೋದವರ ಸುಳಿವು ತಿಂಗಳಾಗ್ತಾ ಬಂದ್ರು, ಇನ್ನೂ ಸಿಕ್ಕಿಲ್ಲ. ಬೈಸರನ್ ಕಣಿವೆಯಲ್ಲಿ ರಕ್ತ ಹರಿಸಿದವರು ಎಲ್ಲಿ ಹೋದ್ರು? 25 ದಿನ ಕಳೆದ್ರೂ ಸಿಗದ ಉಗ್ರರಿಗಾಗಿ ಹುಡುಕಾಟ. ಏಪ್ರಿಲ್ 22 ಕಾಶ್ಮೀರದ ಇತಿಹಾಸದಲ್ಲೇ ಕರಾಳ ದಿನ. ಪಹಲ್ಗಾಮ್ ಬೈಸರನ್ ಕಣಿವೆಯಲ್ಲಿ ನರರಾಕ್ಷಸರು 26 ಪ್ರವಾಸಿಗರ ಮಾರಣ ಹೋಮವನ್ನ ನಡೆಸಿ ಅವರ ಪತ್ನಿಯರ ಸಿಂಧೂರವನ್ನ ಅಳಿಸಿದ್ರು. ಬೈಸರನ್ ಕಣಿವೆಗೆ ರಕ್ತದ ಕಲಿಯನ್ನ ಅಂಟಿಸಿ ಗಹಗಹಿಸಿದ್ದ ಉಗ್ರರು ಕೆಲವೇ ಹೊತ್ತಲ್ಲಿ ಕೆಲಸ ಮುಗಿಸಿ ಅಲ್ಲಿಂದ ಪರಾರಿಯಾಗಿದ್ರು. ಆದ್ರೆ 25 ದಿನಗಳು ಕಳೆದು 26ನೇ ದಿನಕ್ಕೆ ಕಾಲಿಟ್ಟರೂ ಇನ್ನೂ 4 ಉಗ್ರರ ಸುಳಿವು ಸಿಕ್ಕಿಲ್ಲ. ಅಟ್ಟಹಾಸಗೈದು ತಲೆಮರೆಸಿಕೊಂಡಿರುವ 4 ಉಗ್ರರನ್ನ ಪತ್ತೆ ಹಚ್ಚುವುದೇ ದೊಡ್ಡ ಸವಾಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿರುವ ಭೌಗೋಳಿಕ ಪ್ರದೇಶವೇ ಉಗ್ರರನ್ನ ಪತ್ತೆ ಹಚ್ಚೋಕೆ ಪ್ರಮುಖ ತೊಡಕಾಗಿದೆ. ಕಾಶ್ಮೀರದಲ್ಲಿರುವ ಹಿಮ ಪರ್ವತ, ಬೆಟ್ಟಗುಡ್ಡಗಳ ಮಧ್ಯೆ ಸೇನೆಗೂ ಆಪರೇಷನ್ ಕಷ್ಟವಾಗ್ತಾ ಇದೆ. ಇನ್ನು ಬೈಸರನ್ ವ್ಯಾಲಿಯ 25ರಿಂದ 40 ಕಿಲೋಮೀಟರ್ ಪ್ರದೇಶದಲ್ಲೇ ಉಗ್ರರು ಅಡಗಿರುವ ಮಾಹಿತಿ ಇದ್ದು ಭಾರತೀಯ ಸೇನೆ, ಸಿಆರ್ಪಿಎಫ್, ಎಸ್ಒಜಿ ಹಾಗೆ ಎನ್ಐಎ ನಿರಂತರವಾಗಿ ಸರ್ಚಿಂಗ್ ಮಾಡ್ತಾ ಇವೆ. ಆದರೆ ಆ 4 ಉಗ್ರರು ಸ್ಥಳೀಯರ ಜೊತೆ ಸಂಪರ್ಕವನ್ನ ಕಡಿದುಕೊಂಡಿದ್ದಾರೆ ಎನ್ನಲಾಗಿದೆ. ಮತ್ತೊಂದು ಕಡೆ ಉಗ್ರರ ಜೊತೆಗೆ ನಂಟು ಹೊಂದಿರುವಂತಹ ಜನರು ಪತ್ತೆಗೆ ಬೆಂಬಲವನ್ನ ಕೊಡ್ತಾ ಇಲ್ಲ, ಜೊತೆಗೆ ಅವರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇಲ್ಲ. ಹೀಗಾಗಿ 150ಕ್ಕೂ ಹೆಚ್ಚು ಜನರನ್ನ ಬಂಧಿಸಿ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಇದು ಅಲ್ಲದೆ ಉಗ್ರರನ್ನ ಪತ್ತೆ ಮಾಡುವುದಕ್ಕೆ ಜಮ್ಮು ಕಾಶ್ಮೀರ ಪೊಲೀಸರು 20 ಲಕ್ಷ ಬಹುಮಾನವನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಎಲ್ಲಾ ಕಡೆ ಪೋಸ್ಟರ್ ಅಂಟಿಸಿ ಉಗ್ರರ ಪತ್ತೆ ಹಚ್ಚುವ ಕಾರ್ಯವನ್ನ ಚುರುಕುಗೊಳಿಸಿದ್ದಾರೆ. ಆದ್ರೆ ಎಷ್ಟೇ ಹುಡುಕಿದ್ರು ಒಂದೇ ಒಂದು ಸುಳಿವು ಕೂಡ ಸಿಗದೆ ಸೇನೆಗೆ ಇದೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಜಮ್ಮು ಕಾಶ್ಮೀರದಲ್ಲಿ ಇನ್ನೂ ಸಹಿತ ಉಗ್ರರ ನೆಲೆಯನ್ನ ಹುಡುಕುವಂತಹ ಕೆಲಸ ಸೇನೆ ಮಾಡ್ತಾ ಇದೆ. ಮತ್ತೆ ಅದರ ಜೊತೆಗೆ ಕರ್ನಾಟಕದವರಿಗೂ ಸಹಿತ ಉಗ್ರರ ನೆಲೆಗಳನ್ನ ಮತ್ತೆ ಯಾವ ರೀತಿಯಾಗಿ ಆಪರೇಟ್ ಆಗ್ತಾ ಇತ್ತು ಅನ್ನುವಂತಹ ವಿಚಾರಗಳನ್ನ ಏನಂದ್ರೆ ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ಗ್ರೌಂಡ್ ರಿಪೋರ್ಟ್ ಕೆಲಸ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಮತ್ತೊಂದು ಕಡೆ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಹಾಗೂ ಅವರ ಬೆಂಬಲಿಗರಿಗಾಗಿ ಹುಡುಕಾಟ ಮುಂದುವರೆದಿದೆ. ಆಪರೇಷನ್ ಕೆಲ್ಲರ್ನಲ್ಲಿ ಭಾರತೀಯ ಸೇನೆಯ ರಾಷ್ಟ್ರೀಯ ರೈಫಲ್ಸ್ ಬಟಾಲಿಯನ್ ಈಗಾಗಲೇ 6 ಮೋಸ್ಟ್ ವಾಂಟೆಡ್ ಉಗ್ರರನ್ನ ಮಟ್ಯಾಶ್ ಮಾಡಿದೆ. ಆದರೆ ಟ್ರಾಲ್ ಪ್ರದೇಶದಲ್ಲಿ ಅಡಗಿದ್ದಂತಹ 3 ಉಗ್ರರನ್ನ ಭೇಟಿಯಾಡಿದ ಕಾರ್ಯಾಚರಣೆ ನಿಜಕ್ಕೂ ರೋಚಕ. ಅದೇ ಪ್ರದೇಶದಲ್ಲಿ ನಿಂತು ನಮ್ಮ ಪ್ರತಿನಿಧಿ ಜಗದೀಶ್ ಖಾಶಂಪುರ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಉಗ್ರರು ಎಲ್ಲೆಲ್ಲಿ ಅಡಗಿ ಕೂತಿದ್ರು ಅನ್ನೋ ಇಂಚಿಂಚೂ ಮಾಹಿತಿಯನ್ನ ನೀಡಿದ್ದಾರೆ. ಫಸ್ಟ್ ಕಾಂಪೌಂಡ್ ಅನ್ನ ಹೊಡಿತಾರೆ, ವಾಹನ ಪೂರ್ತಿ ಇಲ್ಲಿವರೆಗೆ ಎಂಟ್ರಿ ಕೊಡುತ್ತೆ. ತದನಂತರ ಈ ಮನೆಯ ಒಳಗಡೆಯಿಂದ ಗುಂಡಿನ ಚಕಮಕಿ ನಡೆಯುವಂತಹ ಸಂದರ್ಭದಲ್ಲಿ ಮೊದಲು ಅವರು ಕನ್ವಿನ್ಸ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಕನ್ವಿನ್ಸ್ ಮಾಡಿ ಅದಾದಮೇಲೆ ಯಾವುದೇ ಕಾರಣಕ್ಕೂ ಸಹ ಅವರು ಶರಣಾಗೋದಕ್ಕೆ ಒಪ್ಕೊಳ್ಳಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ತದನಂತರ ಏನಂದ್ರೆ ಅವರನ್ನ ಅಂತಿಮವಾಗಿ ಗುಂಡಿ ದಾಳಿ ಮಾಡಬೇಕಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈಗ ಸದ್ಯ ಇಲ್ಲಿರುವಂತಹ ಮನೆಯ ಪರಿಸ್ಥಿತಿ ಏನಿದೆ ಅಂತ ತೋರಿಸುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ಭಯೋತ್ಪಾದಕರ ದಾಳಿಯ ನಂತರ ಜಮ್ಮು ಕಾಶ್ಮೀರ ಪ್ರವಾಸೋದ್ಯಮ ಸಂಪೂರ್ಣವಾಗಿ ನೆಲಕ್ಕಚ್ಚಿದೆ. ಹೋಟೆಲ್ಗಳು ಹಾಗೆ ಹೌಸ್ ಬೋಟ್ಗಳು ಖಾಲಿಯಾಗಿವೆ. ಇದರ ಮಧ್ಯೆ ಶಾದಿ.ಕಾಮ್ನ ಸಂಸ್ಥಾಪಕ ಅನುಪಮ್ ಮಿತ್ತಲ್ ಕಾಶ್ಮೀರ ಪ್ರವಾಸೋದ್ಯಮದ ಬೆಂಬಲಕ್ಕೆ ನಿಂತಿದ್ದಾರೆ. ತಾವು ಕಾಶ್ಮೀರಕ್ಕೆ ಬುಕ್ ಮಾಡಿರುವ ವಿಮಾನದ ಟಿಕೆಟ್ಗಳನ್ನ ಹಂಚಿಕೊಂಡಿದ್ದಾರೆ.
ಬಿಕ್ಕಟ್ಟಿನ ಸಮಯದಲ್ಲಿ ಕಾಶ್ಮೀರ ಪ್ರವಾಸೋದ್ಯಮವನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಆದರೆ ಮಿತ್ತಲ್ ನಡೆಗೆ ಪರ ವಿರೋಧದ ಚರ್ಚೆಗಳು ಆರಂಭವಾಗಿವೆ. ಒಟ್ಟಾರೆ 14 ಜನರ ಹಿಟ್ ಲಿಸ್ಟ್ನಲ್ಲಿ ಸೇನೆ 6 ಉಗ್ರರನ್ನ ಹೊಡೆದುರುಳಿಸಿದೆ. ಇನ್ನು 8 ಉಗ್ರರಿಗಾಗಿ ಹುಡುಕಾಟ ನಡೀತಾ ಇದೆ. ಹತ್ಯೆಯಾಗಿರುವ 6 ಜನರಲ್ಲಿ 2 ಪಹಲ್ಗಾಮ್ ದಾಳಿಗೆ ಬೆಂಬಲವನ್ನ ನೀಡಿದ್ರು ಎನ್ನಲಾಗಿದೆ. ಆದರೆ ಬೈಸರನ್ ಕಣಿವೆಗೆ ನುಗ್ಗಿ ಪ್ರವಾಸಿಗರನ್ನ ಕೊಂದಂಥ ಉಗ್ರರ ಸುಳಿವು ಇನ್ನೂ ಸಿಕ್ಕಿಲ್ಲ. ನಿರಂತರ ಹುಡುಕಾಟದಲ್ಲಿರುವ ಸೇನೆ ಎಷ್ಟೇ ಕಷ್ಟ ಆದ್ರೂ ಉಗ್ರರನ್ನ ಪತ್ತೆ ಹಚ್ಚಿಯೇ ತೀರುವಂಥ ವಿಶ್ವಾಸದಲ್ಲಿದೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಟ್ರಾಲ್.